ನಮ್ ಜೊತೆ ಮಾತಾಡ್ಲಿಕ್ಕೆ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಅಹೋರಾತ್ರಿ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಏನಿದೆ ಸರ್ ಇವತ್ತಿನ ಕಾರ್ಯಕ್ರಮಗಳೇನಿದೆ? ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆಯನ್ನು ಹಾಕಿ ಸರ್ಕಾರ ಮಾಡ್ತಾ ಇರುವಂತ ಈ ಏರಿಕೆ, ಬೆಲೆ ಏರಿಕೆ, ಇದು ಅನ್ಯಾಯ. ಜನಗಳಿಗೆ ಈ ತೆರಿಗೆ ಯಾಕೆ ಹಾಕ್ತೇನೆ ಅಂತ ಏನು ಹೇಳಲೇ ಇಲ್ಲ. ಏಕಾಏಕಿ ತೆರಿಗೆಗಳನ್ನ ಏರಿಸ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟವನ್ನ ನಾವು ಮಾಡೋರಿದ್ದೀರಿ. ಈಗ ಮುಖ್ಯಮಂತ್ರಿಗಳ ಮನೆಗೆ ತೆರಳ್ತಾ ಇದ್ದೀರಿ. ಈ ವಾಪಸ್ ತೆಗಿಬೇಕು. ಈ ಏರಿಸಿರುವಂತ ತೆರಿಗೆಗಳನ್ನ ವಾಪಸ್ ತೆಗೆಯುವಂತದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ನಿನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಬೆಲೆ ಏರಿಕೆಗಳು ಆಗ್ತಿದಾವೆ, ನಮ್ಮ ಸರ್ಕಾರ ಇದ್ದಾಗ ಮಾತ್ರ ಏರಿಕೆ ಹೋರಾಟಗಳು ಅಂತ ಒಂದ್ ಕಡೆ ಹೇಳಿದ್ರು. ಇವರು ಚುನಾವಣೆಗೆ ಮುಂಚೆ ಹೇಳಿದ್ರು, ನಾವ್ ಯಾವ್ದು ಏರಿಕೆ ಮಾಡಲ್ಲ, ಒಳ್ಳೆ ಸರ್ಕಾರ ಕೊಡ್ತೀರಿ, ಗ್ಯಾರಂಟಿ ಕೊಡ್ತೀರಿ ಅಂತೆಲ್ಲ. ಈಗ ಗ್ಯಾರಂಟಿನೂ ಕೊಡ್ತಾ ಇಲ್ಲ ನ್ಯಾಯವಾಗಿ. ಒಂದ್ರ ಮೇಲೆ ಒಂದು ಬೆಲೆ ಏರಿಕೆ. ವರ್ಷದಲ್ಲಿ ಮೂರ್ ಬಾರಿ ಹಾಲಿನ ಬೆಲೆ ಏರಿಕೆ ಮಾಡಿದ್ದಾರೆ. 20 ತಿಂಗಳಲ್ಲಿ 3 ಬಾರಿ. ಅಂದ್ರೆ ಈ ಸರ್ಕಾರ ಕೋಡಂಗಿ ಸರ್ಕಾರ. ಈ ಸರ್ಕಾರ ಬಡವರ ವಿರೋಧಿ ಸರ್ಕಾರ. ಅದಕ್ಕೋಸ್ಕರ ಹೋರಾಟ. ಸರ್, ಇವತ್ತು ಏನು 18 ಶಾಸಕರು ಏನು ಅಮಾನತಾಗಿದ್ದಾರೆ, ಆ ವಿಚಾರವಾಗೂ ಕೂಡ ಒಂದಷ್ಟು ಟೀಕೆಗಳು ವ್ಯಕ್ತ ಆಗ್ತಿದೆ. ಒಂದಷ್ಟು ಟೀಕೆಗಳು ವ್ಯಕ್ತ ಆಗ್ತಿದ್ದಾರೆ. ಗೌರವ ಕೊಡ್ತಿಲ್ಲ, ಒಂದ್ ಕಡೆ ಗೌರವ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಅಮಾನತಾಗಿದ್ದಾರೆ ಅನ್ನೋ ಒಂದು ಕೇಳ್ಬಾರ್ದು. ರಾಜ್ಯ ಏನು ಅಮಾನತ್ ಏನ್ ವಿಚಾರ ಏನ್ ನಡೀತು? ಅಮಾನತ್ತು ಅಧ್ಯಕ್ಷರಿಗೆ ಗೌರವ ಕೊಟ್ಟಿಲ್ಲ, ಅದಕ್ಕೋಸ್ಕರ ಇದಾಗಿದೆ ಅಂತ. ಅಧ್ಯಕ್ಷರು ಸರ್ವಾಧಿಕಾರಿ ಧೋರಣೆ ಮಾಡಿದ್ದಾರೆ. ಈ ಧೋರಣೆಯ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಅದನ್ನ ವಾಪಸ್ ತೆಗೆಯುವವರೆಗೂ ನಾವ್ಯಾರು ಅಸೆಂಬ್ಲಿಗೆ ಹೋಗಲ್ಲ. ಆರ್ ಅಶೋಕ್ ಅವರ ಮಾತಾಡಿದ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಐಶ್ವರ್ಯ ಅಶೋಕ್.